ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಆಡಳಿತಾರೂಢ ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ವಿಪಕ್ಷಗಳು ಮಾಡ್ತಾ ಇದ್ದಾರೆ. ಜೋಡೆತ್ತಿನಂತೆ ಎಲ್ಲಾ ರೀತಿಯಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ನಾಳೆಯಿಂದ ಈ ಕುರ್ಚಿ ಕದನ ಒಂದು ರೀತಿಯಲ್ಲಿ ತಾರಕಕ್ಕೇರೋದನ್ನ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತೆ. ಮೊದಲನೇ ಪಾಯಿಂಟ್. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು. ಸೆಷನ್ ಅಲ್ಲಿ ಚರ್ಚೆ ಆಗ್ತಾ ಇರುತ್ತಾ? ಖಂಡಿತವಾಗ್ಲೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಅದೇ ವಿಪಕ್ಷದ ಬಳಿ ಇರುವಂತಹ ಮತ್ತೊಂದು ಪ್ರಮುಖ ಅಸ್ತ್ರ. ಮೂರನೇ ಪಾಯಿಂಟ್. ಸರ್ಕಾರದ ವಿರುದ್ಧ ಒಂದಷ್ಟು ಹಗರಣಗಳು ಕೇಳಿ ಬರ್ತಾನೆ ಇತ್ತು. ಇದು ಕೂಡ ಪ್ರಮುಖವಾಗಿ ಚರ್ಚೆಗೆ ಕಾರಣವಾಗುತ್ತೆ. ಚರ್ಚೆಗೆ ತರ್ತಾರೆ, ಚರ್ಚೆಯನ್ನ ಮಾಡ್ತಾರೆ ವಿಪಕ್ಷ. ಮತ್ತೊಂದು ಕಡೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ಬಗ್ಗೆ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಹಳೆಯ ವರದಿಯನ್ನ ಅಂಗೀಕರಿಸದೆ ಹೊಸ ಜಾತಿ ಗಣತಿ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದು ಕೂಡ ಪ್ರಮುಖವಾದಂತ ಚರ್ಚಾ ವಿಚಾರ ಅಂತ ಒಂದಷ್ಟು ಜೋಡೆತ್ತುಗಳು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇನ್ನು SC STಗೆ ಮೀಸಲಾದಂತ ಅನುದಾನ ಅದನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಂಡಿರೋದು ದೊಡ್ಡ ಕೂಗು. ಅದನ್ನು ಕೂಡ ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ. ಇನ್ನು ಕ್ಷೇತ್ರಗಳಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬೇಕು, ಅನುದಾನದ ಕೊರತೆ ಇದೆ ಅಂತ ಹೇಳಿ ಇದನ್ನು ಕೂಡ ಚರ್ಚಾ ವಿಚಾರವಾಗಿ ವಿಪಕ್ಷ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಶಾಸಕರ ಅನುದಾನ ಬಿಡುಗಡೆಯಲ್ಲಿ ಸಾಕಷ್ಟು ತಾರತಮ್ಯ ಆಯಿತು. ಆ ತಾರತಮ್ಯ ಪ್ರಸ್ತಾಪ ಮಾಡಲಾಗುತ್ತೆ ಈ ಚಳಿಗಾಲದ ಅಧಿವೇಶನದಲ್ಲಿ. ಅದು ಕೂಡ ಚರ್ಚೆಗೆ ಗ್ರಾಸವಾಗುತ್ತೆ. ಇನ್ನು ಬಿಜೆಪಿ ಶಾಸಕರನ್ನ ಗುರಿಯಾಗಿಸಿ FIR ದಾಖಲು ಮಾಡಿದ್ದು ಕೂಡ ಪ್ರಮುಖವಾದಂತಹ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ವಿಪಕ್ಷ ರೆಡಿ ಆಗಿದೆ. ಇನ್ನು ಯೂರಿಯಾ ಗೊಬ್ಬರ ವಿತರಣೆಯಲ್ಲಿ ಗೊಂದಲಗಳು ಸೃಷ್ಟಿಯಾಯ್ತಲ್ಲ, ಅದನ್ನು ಕೂಡ ಚರ್ಚೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ, ಇದರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ವಿಪಕ್ಷ ಸಿದ್ಧವಾಗಿದೆ. ಇದೆಲ್ಲ ಚರ್ಚೆಗಳ ನಡುವೆ ಕದನ ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ ಸದನದಲ್ಲಿ ಅನ್ನೋದನ್ನ ನಾಳೆಯಿಂದ ಕಾದು ನೋಡಬೇಕಾಗುತ್ತೆ. ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಆಡಳಿತಾರೂಢ ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ವಿಪಕ್ಷಗಳು ಮಾಡ್ತಾ ಇದ್ದಾರೆ. ಜೋಡೆತ್ತಿನಂತೆ ಎಲ್ಲಾ ರೀತಿಯಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ನಾಳೆಯಿಂದ ಈ ಕುರ್ಚಿ ಕದನ ಒಂದು ರೀತಿಯಲ್ಲಿ ತಾರಕಕ್ಕೇರೋದನ್ನ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತೆ. ಮೊದಲನೇ ಪಾಯಿಂಟ್. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು. ಸೆಷನ್ ಅಲ್ಲಿ ಚರ್ಚೆ ಆಗ್ತಾ ಇರುತ್ತಾ? ಖಂಡಿತವಾಗ್ಲೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಅದೇ ವಿಪಕ್ಷದ ಬಳಿ ಇರುವಂತಹ ಮತ್ತೊಂದು ಪ್ರಮುಖ ಅಸ್ತ್ರ. ಮೂರನೇ ಪಾಯಿಂಟ್. ಸರ್ಕಾರದ ವಿರುದ್ಧ ಒಂದಷ್ಟು ಹಗರಣಗಳು ಕೇಳಿ ಬರ್ತಾನೆ ಇತ್ತು. ಇದು ಕೂಡ ಪ್ರಮುಖವಾಗಿ ಚರ್ಚೆಗೆ ಕಾರಣವಾಗುತ್ತೆ. ಚರ್ಚೆಗೆ ತರ್ತಾರೆ, ಚರ್ಚೆಯನ್ನ ಮಾಡ್ತಾರೆ ವಿಪಕ್ಷ. ಮತ್ತೊಂದು ಕಡೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ಬಗ್ಗೆ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಹಳೆಯ ವರದಿಯನ್ನ ಅಂಗೀಕರಿಸದೆ ಹೊಸ ಜಾತಿ ಗಣತಿ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದು ಕೂಡ ಪ್ರಮುಖವಾದಂತ ಚರ್ಚಾ ವಿಚಾರ ಅಂತ ಒಂದಷ್ಟು ಜೋಡೆತ್ತುಗಳು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇನ್ನು SC STಗೆ ಮೀಸಲಾದಂತ ಅನುದಾನ ಅದನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಂಡಿರೋದು ದೊಡ್ಡ ಕೂಗು. ಅದನ್ನು ಕೂಡ ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ. ಇನ್ನು ಕ್ಷೇತ್ರಗಳಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬೇಕು, ಅನುದಾನದ ಕೊರತೆ ಇದೆ ಅಂತ ಹೇಳಿ ಇದನ್ನು ಕೂಡ ಚರ್ಚಾ ವಿಚಾರವಾಗಿ ವಿಪಕ್ಷ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಶಾಸಕರ ಅನುದಾನ ಬಿಡುಗಡೆಯಲ್ಲಿ ಸಾಕಷ್ಟು ತಾರತಮ್ಯ ಆಯಿತು. ಆ ತಾರತಮ್ಯ ಪ್ರಸ್ತಾಪ ಮಾಡಲಾಗುತ್ತೆ ಈ ಚಳಿಗಾಲದ ಅಧಿವೇಶನದಲ್ಲಿ. ಅದು ಕೂಡ ಚರ್ಚೆಗೆ ಗ್ರಾಸವಾಗುತ್ತೆ. ಇನ್ನು ಬಿಜೆಪಿ ಶಾಸಕರನ್ನ ಗುರಿಯಾಗಿಸಿ FIR ದಾಖಲು ಮಾಡಿದ್ದು ಕೂಡ ಪ್ರಮುಖವಾದಂತಹ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ವಿಪಕ್ಷ ರೆಡಿ ಆಗಿದೆ. ಇನ್ನು ಯೂರಿಯಾ ಗೊಬ್ಬರ ವಿತರಣೆಯಲ್ಲಿ ಗೊಂದಲಗಳು ಸೃಷ್ಟಿಯಾಯ್ತಲ್ಲ, ಅದನ್ನು ಕೂಡ ಚರ್ಚೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ, ಇದರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ವಿಪಕ್ಷ ಸಿದ್ಧವಾಗಿದೆ. ಇದೆಲ್ಲ ಚರ್ಚೆಗಳ ನಡುವೆ ಕದನ ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ ಸದನದಲ್ಲಿ ಅನ್ನೋದನ್ನ ನಾಳೆಯಿಂದ ಕಾದು ನೋಡಬೇಕಾಗುತ್ತೆ. ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಆಡಳಿತಾರೂಢ ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ವಿಪಕ್ಷಗಳು ಮಾಡ್ತಾ ಇದ್ದಾರೆ. ಜೋಡೆತ್ತಿನಂತೆ ಎಲ್ಲಾ ರೀತಿಯಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ನಾಳೆಯಿಂದ ಈ ಕುರ್ಚಿ ಕದನ ಒಂದು ರೀತಿಯಲ್ಲಿ ತಾರಕಕ್ಕೇರೋದನ್ನ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತೆ. ಮೊದಲನೇ ಪಾಯಿಂಟ್. ಇನ್ನು
ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು. ಸೆಷನಲ್ಲಿ ಚರ್ಚೆ ಆಗ್ತಾ ಇರುತ್ತಾ? ಖಂಡಿತವಾಗ್ಲೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಅದೇ ವಿಪಕ್ಷದ ಬಳಿ ಇರುವಂತಹ ಮತ್ತೊಂದು ಪ್ರಮುಖ ಅಸ್ತ್ರ. ಮೂರನೇ ಪಾಯಿಂಟ್, ಸರ್ಕಾರದ ವಿರುದ್ಧ ಒಂದಷ್ಟು ಹಗರಣಗಳು ಕೇಳಿ ಬರ್ತಾನೆ ಇತ್ತು. ಇದು ಕೂಡ ಪ್ರಮುಖವಾಗಿ ಚರ್ಚೆಗೆ ಕಾರಣವಾಗುತ್ತೆ, ಚರ್ಚೆಗೆ ತರ್ತಾರೆ, ಚರ್ಚೆಯನ್ನ ಮಾಡ್ತಾರೆ ವಿಪಕ್ಷ. ಮತ್ತೊಂದು ಕಡೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ಬಗ್ಗೆ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಹಳೆಯ ವರದಿಯನ್ನ ಅಂಗೀಕರಿಸದೆ ಹೊಸ ಜಾತಿ ಗಣತಿ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದು ಕೂಡ ಪ್ರಮುಖವಾದಂತ ಚರ್ಚಾ ವಿಚಾರ ಅಂತ ಒಂದಷ್ಟು ಜೋಡಣೆಗಳು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇನ್ನು SC STಗೆ ಮೀಸಲಾದಂತ ಅನುದಾನ ಅದನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಂಡಿರೋದು ದೊಡ್ಡ ಕೂಗು, ಅದನ್ನು ಕೂಡ ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ. ಇನ್ನು ಕ್ಷೇತ್ರಗಳಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬೇಕು, ಅನುದಾನದ ಕೊರತೆ ಇದೆ ಅಂತ ಹೇಳಿ ಇದನ್ನು ಕೂಡ ಚರ್ಚಾ ವಿಚಾರವಾಗಿ ವಿಪಕ್ಷ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಶಾಸಕರ ಅನುದಾನ ಬಿಡುಗಡೆಯಲ್ಲಿ ಸಾಕಷ್ಟು ತಾರತಮ್ಯ ಆಯಿತು. ಆ ತಾರತಮ್ಯ ಪ್ರಸ್ತಾಪ ಮಾಡಲಾಗುತ್ತೆ ಈ ಚಳಿಗಾಲದ ಅಧಿವೇಶನದಲ್ಲಿ, ಅದು ಕೂಡ ಚರ್ಚೆಗೆ ಗ್ರಾಸವಾಗುತ್ತೆ. ಇನ್ನು ಬಿಜೆಪಿ ಶಾಸಕರನ್ನ ಗುರಿಯಾಗಿಸಿ FIR ದಾಖಲು ಮಾಡಿದ್ದು ಕೂಡ ಪ್ರಮುಖವಾದಂತಹ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ವಿಪಕ್ಷ ರೆಡಿ ಆಗಿದೆ. ಇನ್ನು ಯೂರಿಯಾ ಗೊಬ್ಬರ ವಿತರಣೆಯಲ್ಲಿ ಗೊಂದಲಗಳು ಸೃಷ್ಟಿಯಾಯ್ತಲ್ಲ, ಅದನ್ನು ಕೂಡ ಚರ್ಚೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ, ಇದರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ವಿಪಕ್ಷ ಸಿದ್ಧವಾಗಿದೆ. ಇದೆಲ್ಲ ಚರ್ಚೆಗಳ ನಡುವೆ ಕದನ ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ ಸದನದಲ್ಲಿ ಅನ್ನೋದನ್ನ ನಾಳೆಯಿಂದ ಕಾದು ನೋಡಬೇಕಾಗುತ್ತೆ. ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಆಡಳಿತಾರೂಢ ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ವಿಪಕ್ಷಗಳು ಮಾಡ್ತಾ ಇದ್ದಾರೆ. ಜೋಡೆತ್ತಿನಂತೆ ಎಲ್ಲಾ ರೀತಿಯಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ನಾಳೆಯಿಂದ ಈ ಕುರ್ಚಿ ಕದನ ಒಂದು ರೀತಿಯಲ್ಲಿ ತಾರಕಕ್ಕೇರೋದನ್ನ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತೆ. ಮೊದಲನೇ ಪಾಯಿಂಟ್. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು. ಸೆಷನಲ್ಲಿ ಚರ್ಚೆ ಆಗ್ತಾ ಇರುತ್ತಾ? ಖಂಡಿತವಾಗ್ಲೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಅದೇ ವಿಪಕ್ಷದ ಬಳಿ ಇರುವಂತಹ ಮತ್ತೊಂದು ಪ್ರಮುಖ ಅಸ್ತ್ರ. ಮೂರನೇ ಪಾಯಿಂಟ್, ಸರ್ಕಾರದ ವಿರುದ್ಧ ಒಂದಷ್ಟು ಹಗರಣಗಳು ಕೇಳಿ ಬರ್ತಾನೆ ಇತ್ತು. ಇದು ಕೂಡ ಪ್ರಮುಖವಾಗಿ ಚರ್ಚೆಗೆ ಕಾರಣವಾಗುತ್ತೆ, ಚರ್ಚೆಗೆ ತರ್ತಾರೆ, ಚರ್ಚೆಯನ್ನ ಮಾಡ್ತಾರೆ ವಿಪಕ್ಷ. ಮತ್ತೊಂದು ಕಡೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ಬಗ್ಗೆ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಹಳೆಯ ವರದಿಯನ್ನ ಅಂಗೀಕರಿಸದೆ ಹೊಸ ಜಾತಿ ಗಣತಿ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದು ಕೂಡ ಪ್ರಮುಖವಾದಂತ ಚರ್ಚಾ ವಿಚಾರ ಅಂತ ಒಂದಷ್ಟು ಜೋಡಣೆಗಳು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇನ್ನು SC STಗೆ ಮೀಸಲಾದಂತ ಅನುದಾನ ಅದನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಂಡಿರೋದು ದೊಡ್ಡ ಕೂಗು, ಅದನ್ನು ಕೂಡ ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ. ಇನ್ನು ಕ್ಷೇತ್ರಗಳಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬೇಕು, ಅನುದಾನದ ಕೊರತೆ ಇದೆ ಅಂತ ಹೇಳಿ ಇದನ್ನು ಕೂಡ ಚರ್ಚಾ ವಿಚಾರವಾಗಿ ವಿಪಕ್ಷ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಶಾಸಕರ ಅನುದಾನ ಬಿಡುಗಡೆಯಲ್ಲಿ ಸಾಕಷ್ಟು ತಾರತಮ್ಯ ಆಯಿತು. ಆ ತಾರತಮ್ಯ ಪ್ರಸ್ತಾಪ ಮಾಡಲಾಗುತ್ತೆ ಈ ಚಳಿಗಾಲದ ಅಧಿವೇಶನದಲ್ಲಿ, ಅದು ಕೂಡ ಚರ್ಚೆಗೆ ಗ್ರಾಸವಾಗುತ್ತೆ. ಇನ್ನು ಬಿಜೆಪಿ ಶಾಸಕರನ್ನ ಗುರಿಯಾಗಿಸಿ FIR ದಾಖಲು ಮಾಡಿದ್ದು ಕೂಡ ಪ್ರಮುಖವಾದಂತಹ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ವಿಪಕ್ಷ ರೆಡಿ ಆಗಿದೆ. ಇನ್ನು ಯೂರಿಯಾ ಗೊಬ್ಬರ ವಿತರಣೆಯಲ್ಲಿ ಗೊಂದಲಗಳು ಸೃಷ್ಟಿಯಾಯ್ತಲ್ಲ, ಅದನ್ನು ಕೂಡ ಚರ್ಚೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ, ಇದರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ವಿಪಕ್ಷ ಸಿದ್ಧವಾಗಿದೆ. ಇದೆಲ್ಲ ಚರ್ಚೆಗಳ ನಡುವೆ ಕದನ ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ ಸದನದಲ್ಲಿ ಅನ್ನೋದನ್ನ ನಾಳೆಯಿಂದ ಕಾದು ನೋಡಬೇಕಾಗುತ್ತೆ.